ಈ ಹಾಡು ತಾಜಾ ತಾಜಾ ಸುದ್ದಿ ಇದು ಒಂಥರ ಹೆಚ್ಚು ಜನರಿಗೆ ಅದರ ಬಿಸಿ ಆಡದೇನೆ ತಲುಪಲಿ ಮತ್ತು ಚಿತ್ರಕ್ಕೆ ಅದರಿಂದ ಒಳ್ಳೇದಾಗಲಿ ಅಂತ ನಾನು ಯಾವಾಗಲೂ ಯಾರಾದರೂ ಟೀಮ್ ನೋಡೋದು ನನ್ನ ಹತ್ರ ಹಾಡು ಬರೀಲಿಕ್ಕೆ ಬಂದಾಗ ನಾನು ಒಂದು ಹೇಳ್ತೀನಪ್ಪ, ನಾನು ತುಂಬಾ ಸೆಲ್ಫಿಶ್. ನಿಮ್ಮ ಚಿತ್ರ ಹಿಟ್ ಆಗಲಿ ಅಂತ ನಾನು ಹಾಡು ಬರೆಯಲ್ಲ, ನನ್ನ ಹಾಡು ಹಿಟ್ ಆಗಲಿ ಅಂತ ಹಾಡು ಬರೀತೀನಿ ಅಂತ ಹೇಳ್ತೀನಿ ನಾನು. ಅದರಿಂದ ನಿಮ್ಮ ಚಿತ್ರಕ್ಕೆ ಹೆಲ್ಪ್ ಆದ್ರೆ ಆಗಲಿ ಅಂತ ಆ ಥರ. ಸೊ ಆ ರೀತಿಯ ಪರಿಕಲ್ಪನೆಗಳನ್ನು ಮೀರಿದ ಹಾಡಿನ ಚಿತ್ರಗಳು. ಅಂದ್ರೆ ಹಾಡು ಇದೆ ಪಾರ್ಟ್ ಆಫ್ ದ ನೆರೇಟಿವ್ ಇಂಥ ಚಿತ್ರಗಳಲ್ಲಿ. ಹಾಡು ಅಂದ್ರೆ ಒಂದು ಸ್ಮೋಕರ್ಸ್ ಚೇಂಜು ಅಥವಾ ಒಂದು ಡಾನ್ಸ್ ಅಟ್ರಾಕ್ಷನ್ ಅಲ್ಲ ಇಂಥ ಹೊಸ ತಲೆಮಾರಿನ ಈಚಿನ ಚಿತ್ರಗಳಲ್ಲಿ. ಸೊ ಅದು ತುಂಬಾ ಬೇರೆ ಥರದ್ದೇ ಅನುಭವ. ಸೊ ಹೆಚ್ಚು ಮಾತಾಡಲ್ಲ, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸೊ ನಿಮಗೆಲ್ಲ ಇನ್ನೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಸೊ ಅದೇ ಮತ್ತು ನಿಮ್ಮೆಲ್ಲ ಟೀಮಿಗೆ, ಅಂದ್ರೆ ಒಂದು ಎಂಟೈರ್ ಟೀಮ್ ಇದೆ. ಅಂದ್ರೆ ಒಂದು ಆ ಚಿತ್ರ ನೋಡಿದ್ದೀನಿ, ಅದರಲ್ಲಿ ಪಾತ್ರ ಹೊಡೆದವರು ಎಲ್ಲರೂ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾರೆ ಶಾಶ್ವತವಾಗಿ. ಮುಂದೆ ಬೇರೆ ಯಾವ ಪಾತ್ರ ಮಾಡಿದ್ರು ಮತ್ತೆ ಇದೇ ಪಾತ್ರ ನೆನಪಾಗಬೇಕು, ಅಷ್ಟು ಸ್ಟ್ರೈಕಿಂಗ್ ಆಗಿ ಕೂತ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಒಳ್ಳೇದಾಗ್ಲಿ. ಎಲ್ಲರಿಗೂ ಒಂದು ಬಾಗಿಲುಗಳನ್ನ ಈ ಚಿತ್ರ ಕರೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಅನನ್ಯ ಭಗತ್ ಬಗ್ಗೆ ಹೇಳ್ತೇನೆ. ನಮ್ಮ ಈ ಹಾಡನ್ನು ಹಾಡಿದಾಗ ತುಂಬಾ ಸ್ಟ್ರೈಕಿಂಗ್ ವಾಯ್ಸ್ ಇರುವಂತಹ ಒಂದು ಸಿಂಗರ್ ಅವಳು, ತುಂಬಾ ಸೆನ್ಸಿಟಿವ್ ಆಗಿ ಹಾಡುವಂಥವಳು. ಸೊ ಅದು ಕೂಡ ಅವಳಿಗೂ ಕೂಡ ನನ್ನ ಧನ್ಯವಾದ ಮತ್ತು ಕೃತಜ್ಞತೆ. ಯಾಕಂದ್ರೆ ಬರೆದಿರೋ ಲೈನುಗಳನ್ನ ಅದು ಸರಿಯಾಗಿ ಹಾಡೋರು ಸಿಗೋದು ಕೂಡ ಈಗಿತ್ಲಾಗಿ ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಅದೇನೋ ನಾವೆಲ್ಲ ಹಳೆ ಕಾಲದವರು, ಸ್ವಲ್ಪ ನಾವು ಕಾಗದದಲ್ಲಿ ಬರೆದದ್ದನ್ನು ಓದಿ ಹಾಡುವವರೇ ಶ್ರೇಷ್ಠ ಅಂತ ಅನ್ಕೊಂಡ ನಂಬಿಕೆಯವರು. ನಾವು ಮೊಬೈಲಲ್ಲಿ ನೋಡ್ಕೊಂಡು ಹಾಡೋಕೆ ಶುರು ಮಾಡಿದ್ರೇನೆ ನಮ್ಗೆ ಒಂಥರ ಟೆನ್ಷನ್ ಶುರು ಆಗ್ಬಿಡುತ್ತೆ. ಬಟ್ ಅದು ಮೊಬೈಲಲ್ಲೇ ಟೈಪ್ ಆಗಿ ಇನ್ನೂ ಚೆನ್ನಾಗೇ ಇರುತ್ತೆ ನೋಡ್ಕೊಳ್ಳೋದಕ್ಕೆ. ಬಟ್ ನಮ್ಮಂತ ಸ್ವಲ್ಪ ಹಳೆ ಕಾಲದವರಿಗೆ ಇದೇನು ಮೊಬೈಲ್ ನೋಡ್ಕೊಂಡು ಹಾಡ್ತಿದಾರಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಆ ರೀತಿ ಏನೇನೋ ಬದಲಾವಣೆಗಳು ಆಗ್ತಾ ಇವೆ. ಬಟ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಆ ತರ ತುಂಬಾ ಹೊಸ ಗಾಯಕರು ಬರ್ತಿದ್ದಾರೆ. ಅವರಿಗೆಲ್ಲರಿಗೂ ಶುಭವಾಗ್ಲಿ. ಇಲ್ಲಿ ಇರುವಂತಹ ಚಿತ್ರತಂಡದ ಎಲ್ಲರಿಗೂ ಮತ್ತು ಇಲ್ಲೇ ಬರೋಕ್ಕಾಗದೇ ಇರುವಂತಹ ಚಿತ್ರತಂಡದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.